ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ರೀಸನಿಂಗ್ ಅಂತ ಕೇಸಿಂದ. ಸೊ ನಾವು ನಿನ್ನೆ ತಾನೇ ಮ್ಯಾಥ್ಸ್ ಕ್ಲಾಸನ್ನು ಸರ್ ಮಾಡಿದರು ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ. ಸೊ ನಾವು ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಇನ್ಮೇಲೆ ನಿಮ್ಗೆ SSC-GDಯಲ್ಲಿ ಕ್ಲಾಸಸ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವಿನ್ನು ಡೈಲಿ ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಡೈಲಿ ಒಂದೊಂದು ಸಬ್ಜೆಕ್ಟ್ ವೈಸ್ ಪ್ರತಿಯೊಂದು ಕ್ವಶನ್ ಪೇಪರ್ನ ಅತಿ ಕಡಿಮೆ ಸಮಯ ಇರುವ ಕಾರಣದಿಂದ ನಾವಿನ್ನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರ ಮುಖಾಂತರ ನಿಮ್ಮನ್ನ ರೆಡಿ ಮಾಡಿಸ್ತೀವಿ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಪ್ರತಿಯೊಂದು ಚಾಪ್ಟರ್ ವೈಸ್ ಸಿಲೆಬಸ್ಸನ್ನು ಓದ್ಕೊಂಡು ಕೇಸಿಂದ ಎಕ್ಸಾಮ್ ಬರೀಬೇಕಂದ್ರೆ ಅತಿ ಕಡಿಮೆ ಸಮಯ ಇರೋದ್ರಿಂದ ನಾವು ಕ್ವಶನ್ ಪೇಪರನ್ನು ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಸಿಂದ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿದ್ದೀವಿ ನಾವು ನಿನ್ನೆ ತಾನೇ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಕೂಡ ಅಂದರೆ ಕೊಟ್ಟಿರಿ ಅದ್ರ ಬಗ್ಗೆ ನಮ್ಗೆ. ಇಲ್ಲಿ ನೋಡ್ಕೊಡ್ರಿ, ನಾವು ಬಂದ್ಬಿಟ್ಟು ರೀಸನಿಂಗ್ದಲ್ಲಿ ಒಂದನೇ ಕ್ವಶನ್. ಸೊ ಒಂದನೇ ಕ್ವಶನ್ ಏನು ಕೇಳಿದಾರ ನಿಮಗೆ ಗೊತ್ತಾಗುತ್ತೆ. ಟೋಟಲಿ ನಾವು ಒಂದು 10ಕ್ಕಿಂತ ಹೆಚ್ಚು ಕ್ವಶನನ್ನು ಇವತ್ತು ನಾವು ಸಾಲ್ವ್ ಮಾಡೋಣ. ಅಂದ್ರೆ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ಬೋದು, ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ಬೋದು. ಯಾಕಂದ್ರೆ ಯಾವ ತರ ಕ್ವಶನ್ ಆಲ್ಮೋಸ್ಟ್ ಅಲ್ಲ ರೀಸನಿಂಗ್ ನಲ್ಲಿ ಆಲ್ಮೋಸ್ಟ್ ನಿಮ್ಗೆ SSC-ಯಲ್ಲಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರ, ಬಟ್ ನಿಮ್ಗೆ ಅದ್ರ ಬಗ್ಗೆ ಟ್ರಿಕ್ಸ್ ಕೂಡ ಗೊತ್ತಿರೋದಿಲ್ಲ. ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, ಒಂದನೇ ಕ್ವಶನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಒಂದು ವೇಳೆ ನೀಡಲಾದ ಸಮೀಕರಣದಲ್ಲಿ ಡಿವೈಡಿಂಗ್ ಬೈ ಮತ್ತು ಇಂಟುಗಳನ್ನು ಅದಲು ಬದಲು ಮಾಡಿದರೆ ಹಾಗೂ ಪ್ಲಸ್ ಮತ್ತು ಮೈನಸ್ಗಳನ್ನು ಅದಲು ಬದಲು ಮಾಡಿದರೆ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, 50 - 9 ಡಿವೈಡಿಂಗ್ ಬೈ 1 + 63 ಇಂಟು 7 ಈಕ್ವಲ್ ಟು ಕ್ವಶನ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ ರೂಲ್ ಅಪ್ಲೈ ಆಗುತ್ತೆ ಅಂದ್ರೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಆಗುತ್ತೆ ಇದಕ್ಕೆ. ಸೊ ನಾವು ಬೋರ್ಡ್ ಮಾಸ್ ರೂಲ್ ನ ಬರ್ಕೊಳ್ಳೋಣ. ಓಕೆ, ಬೋರ್ಡ್ ಮಾಸ್ ಅಂದ್ರೆ ಏನು ಇದಕ್ಕೂ ಕೂಡ ನಾವು ನೋಡ್ಕೊಡ್ರಿ. ಬೋರ್ಡ್ ಮಾಸ್ ಅಪ್ಪ ಅಂತಂದ್ರೆ ನಿಮ್ಗೆ ಬ್ರಾಕೆಟ್ ಬರ್ತದ, ನೆಕ್ಸ್ಟ್ O ಅಂದ್ರೆ ಆಫ್ ಬರ್ತದ, ಡಿ ಅಂದ್ರೆ ಡಿವಿಷನ್ ಬರ್ತದ, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಅಡಿಷನ್, ಎಸ್ ಅಂದ್ರೆ ಸಬ್ಸ್ಟಿಟ್ಯೂಷನ್. ಸೊ ಈ ರೂಲ್ ಅನ್ನ ಅಪ್ಲೈ ಮಾಡಿಕೆಸಿಂದ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಆಪ್ಷನ್ಗಳು ಬಂದ್ಬಿಟ್ಟು ನೋಡ್ಕೊಡ್ರಿ, ABCD ಟೋಟಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. 53, 50, 51, 52 ಆಪ್ಷನ್ಗಳನ್ನ. ನಿಮಗೇನಾದ್ರೂ ಈ ಕ್ವಶನ್ ಬರ್ತಿತ್ತಪ್ಪ ಅಂದ್ರೆ ನೀವು ಬಿಡಿಸ್ಕೇಶನ್ ಆಲ್ರೆಡಿ ನಾನು ಬಿಡಿಸೋಕಿನ ಮುಂಚೆನೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನು ಹಾಕಿ. ಓಕೆ, ಇಲ್ಲಿ ನಾವು ಡೈರೆಕ್ಟ್ ಆಗಿ ಬಿಡಿಸ್ತಾ ಹೋಗೋಣ. ಇಲ್ಲಿ ಬರ್ಕೊಳ್ಳೋಣ ಒಂದ್ಸರಿ. 50, 9, 1, 63, 7. ಓಕೆ, ನಾನು ಯಾಕೆ ಬಿಡಿಸಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ನಿಮ್ಗೆ ಬೇಸಿಕ್ ಇಂತ್ರನೇ ಗೊತ್ತಾಗಬೇಕು. ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಪೆನ್ನು ಪೇಪರ್ ಇಲ್ದೇನೆ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡಬಹುದು, ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿರೋದು ನಮ್ಗೆ ಗೊತ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ನೋಡ್ಕೇಸಿಂದ ಕ್ಲಾಸಸ್ ಗಳನ್ನ ಕಲಿತಾ ಇದ್ದಾರೆ. ಇಲ್ಲಿ ನೋಡ್ಕೊಡ್ರಿ, ಏನ್ ಕೊಟ್ಟಿದಾರಪ್ಪ ಅಂದ್ರೆ ಡಿವೈಡಿಂಗ್ ಇದ್ದದ್ದು ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಡಿವೈಡಿಂಗ್ ಇದೆ, ಸೊ ಇಲ್ಲಿ ಡಿವಿಷನ್ ಇದೆ. ಸೊ ಡಿವಿಷನ್ ಇರ್ತಕ್ಕಂಥದ್ದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಪ್ಪ ಅಂದ್ರೆ ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇರೋದು ಡಿವಿಷನ್ ಆಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಪ್ಲಸ್ ಇರೋದು ಮೈನಸ್ ಆಗುತ್ತಾ, ಮೈನಸ್ ಇರೋದು ಪ್ಲಸ್ ಆಗುತ್ತಾ. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕೋಣ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಹಾಕೋಣ. ಅದ್ರ ಪ್ರಕಾರ ಅಪ್ಲೈ ಮಾಡ್ತಾ ಹೋದ್ರೆ ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ಗೆ ಏನು ಕೊಟ್ಟಿದ್ದಾರೆ ನಮಗೆ ಬ್ರಾಕೆಟ್ ಆಫ್ ಡಿವಿಷನ್. ಫಸ್ಟ್ಗೆ ನಮಗೆ ಬರ್ತಕ್ಕಂಥದ್ದು ಡಿವಿಷನ್ ಇದೆ. ಡಿವಿಷನ್ 7 1 7 9. ಓಕೆ, 7 1 7 9. ನೆಕ್ಸ್ಟ್ ಬರ್ತಿರ್ತಕ್ಕಂಥದ್ದು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ನೋಡ್ಕೊಂಡ್ರೆ 9 1 ಸೊ ಒಂದು ಟೋಟಲ್ ನಮ್ಗೆ 9 ಇಂಟು 1 ಮಾಡಿದಾಗ ಸೊ ನಮ್ಗೆ ಆನ್ಸರ್ ಬರೋದು 9 ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡಿಷನ್ ಅಂದ್ರೆ ಪ್ಲಸ್ ಮಾಡ್ಬೇಕು. ನಾವು ಪ್ಲಸ್ ಮಾಡ್ಬೇಕಪ್ಪ ಅಂತಾರೆ 50 + 9 ಮಾಡಿದಾಗ 59 ಆಗುತ್ತೆ. 59 - 9 ಆನ್ಸರ್ ನೋಡ್ಕೊಡ್ರಿ. ಟೋಟಲಿ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ, ಸೊ ಇಲ್ಲಿ ಕಾಣಲಿಲ್ಲಪ್ಪ ಅಂದ್ರೆ ಈ ಸೈಡ್ ಬಿಡಿಸ್ತಾ ನೋಡ್ಕೊಡ್ರಿ, 59 - 9 ಮಾಡಿದಾಗ ನಮಗ್ ಬರ್ತಿರ್ತಕ್ಕಂಥ ಆನ್ಸರ್ 50. 50 ಎಲ್ಲಾದ್ರೂ ಆಪ್ಷನ್ ಅಲ್ಲಿ ಇದೆ ನೋಡ್ಕೊಡ್ರಿ, 53, 50, 51, 52 ಇದೆ. ನಮ್ಮ ಆಪ್ಷನ್ ಬಂದ್ಬಿಟ್ಟು ಬಿ ಆಗಿರ್ತದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ಕೊಳ್ಳಿ, ಇವಾಗ ಎರಡನೇ ಕ್ವಶನ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಪೇಪರ್ ಕಟಿಂಗ್ ಅಂಡ್ ಫೋಲ್ಡಿಂಗ್ ಅಂತ ಹೇಳ್ಕೇಶಂದ ಕ್ವಶನ್ ಇದೆ. ಈ ತರದ ಕ್ವಶನ್ಸ್ ಗಳನ್ನ ಪ್ರತಿಯೊಂದು ಅಂದ್ರೆ ನಿಮ್ಗೆ ಶಿಫ್ಟ್ ಅಲ್ಲಿ 1 ಅಥವಾ 2 ಕ್ವಶನ್ ಅನ್ನ ಕಡ್ಡಾಯವಾಗಿ ಕೇಳ್ತಾರೆ. 2 ಕೇಳಿಲ್ಲಪ್ಪ ಅಂದ್ರೂ 1 ಅಂಕಿ ಕ್ವಶನ್ಸ್ ಇದ್ದೇ ಇರ್ತದ. ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇವು, ಬಟ್ ಈ ಕ್ವಶನ್ಸ್ ಗಳಿಗೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ರಿ. ಆ ಪೇಪರ್ ಯಾವ ತರ ಮಾಡಿಸ್ಬೇಕು ಏನಂತ ಹೇಳ್ಕೇಶಂದ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡ್ಕೊಡ್ರಿ, ಇದು ಒಂದು A4 ಶೀಟ್ ಪೇಪರ್ ಇದೆ ಅಂತ ತಿಳ್ಕೊಡ್ರಿ. ಸೊ 4 ಕಡೆ ಸೇಮ್ ಆಗಿರ್ತಕ್ಕಂಥ ಸೈಜ್, 4 ಕಡೆ ಇದೊಂದು ಸೇಮ್ ಆಗಿರ್ತಕ್ಕಂಥ ಸೈಜ್ ಪೇಪರ್ ಇದೆ ಅಂತ ತಿಳ್ಕೊಡ್ರಿ. ಈ ಪೇಪರ್ ಅನ್ನ ಏನ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಪೇಪರ್ ಅನ್ನ ನಾವು ಈ ಸೈಡ್ ಅಂದ್ರೆ ಈ ಪೇಪರ್ ಒಂದು ಪೇಪರ್ ಇರ್ತದೆ, ಸ್ಟ್ರೇಟ್ ಆಗಿರ್ತಕ್ಕಂಥ ಪೇಪರ್, ಇದನ್ನ ಈ ತರ ಮಡಿಚಿದ್ರೆ, ಈ ತರ ಮಡಿಚಿದಾದ್ಮೇಲೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಈ ತರ ಮಡಿಚಿ ಪೇಪರ್ ಅನ್ನ ಇಲ್ಲಿ ಕಟ್ ಮಾಡಬೇಕು.
ಇದು ಅರ್ಧ ಪೇಪರನ್ನು ಈ ಸೈಡ್ ಮಡಿಚಿದಾಗ ಆ ಪೇಪರನ್ನು ಈ ಸೈಡು ಮತ್ತು ಈ ಸೈಡು ಕಟ್ ಮಾಡಿ ಮತ್ತೆ ಮಿಡಲ್ ಒಂದ್ಸರಿ ನೋಡ್ಕೊಡ್ರಿ, ಇದು ಪೇಪರ್ ಇದೆ ಅಂತ ತಿಳ್ಕೊಡ್ರಿ. ಈ ಪೇಪರನ್ನು ನಾವು ಹೊಳ್ಳಿ ಈ ಥರ ಮಡಿಚಿದ್ವಿ. ಈ ಕಡೆ ಮಡಿಚಿದಾಗ ಇದು ಅರ್ಧ ಆಯಿತು. ಸೊ ಈ ಕಡೆ ಬಂದ್ಬಿಟ್ಟು ಈ ಪೇಪರ್ ಏನಿದೆಯಲ್ಲ, ಸೊ ಈ ಕಡೆ ಹೊಳ್ಳಿ ಇರ್ತದ, ಇದನ್ನು ಇಲ್ಲಿ ಕಟ್ ಮಾಡಿದ್ವಿ. ಓಕೆ, ಇದನ್ನು ಇಲ್ಲಿ ಕಟ್ ಮಾಡಿದ್ವಿ. ಈ ಥರ ಕಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಕಟ್ ಮಾಡೋಕ್ಕೆ ಇದ್ದಾರೆ ಅವರು. ಓಕೆ, ಇಲ್ಲಿ ಕಟ್ ಮಾಡೋಕ್ಕೆ ಇದಾರ. ನಮ್ಗೆ ಪೇಪರ್ ಫೋಲ್ಡ್ ಮಾಡಿ ಕಟ್ ಮಾಡಿದಾಗ ಈ ಥರ ಇಮೇಜ್ ಕಾಣುತ್ತೆ. ಈ ಥರ ಇಮೇಜನ್ನು ಕಟ್ ಮಾಡಿದಾಗ ತಕ್ಷಣ ಅದನ್ನು ಫೋಲ್ಡಿಂಗ್ ಓಪನ್ ಮಾಡ್ತೀವಿ ನಾವು. ಓಪನ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತೇಳಿ ಕೇಸಿಂದ ಅವರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. 1 2 3 4 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಆನ್ಸರ್ ಗೊತ್ತಿತ್ತಪ್ಪ ಅಂದರೆ ಆಲ್ರೆಡಿ ಆ ಕಮೆಂಟನ್ನು ಹಾಕಿ, ನಾನು ಬಿಡಿಸಿ ತೋರಿಸ್ತೀನಿ ನೋಡ್ಕೊಡ್ರಿ. ಈಗ ಆನ್ಸರ್ ಏನು ಬರುತ್ತೆ ಅಂತೇಳಿ ಕೇಸಿಂದ ಈ ಪೇಪರನ್ನು ನಾವು ಫೋಲ್ಡ್ ಮಾಡೋಣ, ಓಪನ್ ಮಾಡೋಣ. ಪೇಪರನ್ನು ಓಪನ್ ಮಾಡಿದಾಗ ನೋಡ್ಕೊಡ್ರಿ ಯಾವ ಥರ ಕಾಣುತ್ತೆ ಅಂತೇಳಿ ಕೇಸಿಂದ. ಓಕೆ, ಇದೇನಾದ್ರೂ ಆಪ್ಷನ್ ಒಂದನೇ ಆಪ್ಷನ್ದಲ್ಲಿ ಏನಾದರೂ ಇದೆ ನೋಡ್ಕೊಡ್ರಿ. ಒಂದನೇ ಆಪ್ಷನ್. ಓಕೆ, ಇದು ಆನ್ಸರ್ ಬಂದ್ಬಿಟ್ಟು ಒಂದನೇ ಆಪ್ಷನ್ ಆಗಿರ್ತದ. ಓಕೆ, ಇಷ್ಟೇ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಕೇಳಿರ್ತಾರ. ಡೈರೆಕ್ಟ್ ಆಗಿ ನೀವು ಬಿಡಿಸುವಂತ ಪೇಪರ್ ಕಟ್ ಮಾಡಬೇಕು. ಸೊ ನಿಮ್ಗೆ ಎಕ್ಸಾಮ್ನಾಗ ಪೇಪರ್ ಇರೋದಿಲ್ಲ. ಪೇಪರ್ ಕಟ್ ಮಾಡಿದ್ರಪ್ಪ ಅಂತ ಎಕ್ಸಾಮ್ ಸಾಲ್ವ್ ಮಾಡಾಕ ನಿಮ್ಗೆ ಏನಾದ್ರು ಬಿಡಿಸ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಕೊಡದ ಒಂದು ಪೇಪರ್ ಕೊಟ್ಟಿರ್ತಾರೆ. ಇಷ್ಟು ಈಸಿ ಆಗಿರ್ತಕ್ಕಂಥ ಟ್ರಿಕ್ಸ್ ಇರ್ತಾವೆ. ಬಟ್ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾ ಅಂದ್ರೆ ಓಪನ್ ಮಾಡಿದಾಗ ಇದು ಆಗುತ್ತೋ ಇದು ಆಗುತ್ತೋ ಎಲ್ಲನೂ ಕೂಡ ನೋಡಿದ ತಕ್ಷಣ ಸೇಮ್ ಆಗುತ್ತೆ. ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತಾವೆ. ಆ ಡಿಫ್ರೆನ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಕ್ವಶನ್ ನೋಡ್ಕೊಳ್ಳೋಣ. ಮೂರನೇ ಕ್ವಶನ್ ಏನಿದೆ ಅಂತ ಹೇಳಿ ಕ್ವಶನ್, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ ಜಾಮ್ ಅನ್ನು 5139 ಎಂದು ಮತ್ತು ಬಾಲ್ ಅನ್ನು 9521 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಸಂಕೇತ ಭಾಷೆಯಲ್ಲಿ ಎಲ್ನ ಸಂಕೇತ ಯಾವುದು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ಸ್ ಅನ್ನ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಬೋರ್ಡ್ ಮೇಲೇನು ಕೂಡ ಕಾಣ್ತಾ ಇದೆ. ನಿಮ್ಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಆಲ್ರೆಡಿ ಆನ್ಸರ್ಗಳನ್ನ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕಿ ನೋಡೋಣ. ಈ ಕ್ವಶನ್ ಅನ್ನ ಆರಾಮ್ಸಾಗಿ ನಾವು ಈಸಿಯಾಗಿ ಬಿಡಿಸೋಣ. ಇದೇನು ಅಷ್ಟು ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ ಅಲ್ಲ. ನೋಡ್ಕೊಡ್ರಿ, ಇಲ್ಲಿ ನಾವು ಫಸ್ಟ್ಗೆ ಈ ಥರ ಬರ್ಕೋಬೇಕು, JAMB. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅದರ ಸಂಖ್ಯೆ ನಂಬರ್ ಯಾವುದು 5139. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು BALM. ಓಕೆ, ಅದರ ಸಂಖ್ಯೆ ಬಂದ್ಬಿಟ್ಟು 9521. ಇಲ್ಲಿ ನೋಡ್ಕೊಡ್ರಿ, ಸೇಮ್ ಆಗಿರ್ತಕ್ಕಂಥದ್ದು ಯಾವುದೇ ಇದೆ ಇದರಲ್ಲಿ. ಇದಕ್ಕೆ ಸೇಮ್ ಆಗಿರ್ತಕ್ಕಂಥದ್ದು ನಂಬರ್ಸ್ಗಳು ಮತ್ತು ಅಲ್ಫಾಬೆಟ್ಸ್ಗಳು ಯಾವ್ಯಾವ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ನೇದ್ದು ನಮ್ಗೆ ಇಲ್ಲಿ ಕೂಡ 5 ಇದೆ, ಇಲ್ಲಿ ಕೂಡ 5 ಇದೆ, ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಕೂಡ A ಇದೆ, ಇಲ್ಲಿ ಕೂಡ A ಇದೆ, ಅದನ್ನು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಕೂಡ 1 ಇದೆ, ಇಲ್ಲಿ ಕೂಡ 1 ಇದೆ, ಅದನ್ನು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಕೂಡ M ಇದೆ, ಇದರಲ್ಲಿ ಕೂಡ M ಇದೆ, ಇಲ್ಲಿ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಕೂಡ 9 ಇದೆ, ಇದರಲ್ಲಿ ಕೂಡ 9 ಇದೆ, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇದರಲ್ಲಿ ಕೂಡ B ಇದೆ, ಇದರಲ್ಲಿ ಕೂಡ B ಇದೆ. ನಮ್ದು ಉಳಿದಿರ್ತಕ್ಕಂಥದ್ದು ಏನು, ಇಲ್ಲಿ ಡಿಫ್ರೆನ್ಸ್ ಬರ್ತಿರ್ತಕ್ಕಂಥದ್ದು ಜೆದು ನಂಬರು 3 ಇದೆ, ಎಲ್ದು ನಂಬರ್ 2 ಇದೆ. ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಕ್ವಶನ್ ಏನಂದ್ರೆ ಎಲ್ನ ಸಂಕೇತ ಯಾವುದು ಅಂತ ಕ್ವಶನ್. ಈ ಕ್ವಶನ್ ಅನ್ನ ಕೇಳಿದಾರೆ. ಏನೋ ಎಲ್ನ ಸಂಕೇತ ಯಾವುದು ಅಂತ ಕೇಳಿದಾರ. ನಮ್ದು ಜೆದ್ ಕೇಳಿದ್ರ 3 ಆನ್ಸರ್ ಆಕಿತ್ತು, ನಮ್ಗೆ ಎಲ್ ಕೇಳಿದಾರ ಅದು 2 ಆನ್ಸರ್ ಆಗುತ್ತಾ. ಆಪ್ಷನ್ ಅಲ್ಲಿ ನೋಡ್ಕೊಡ್ರಿ 2 ಎಲ್ಲಿದೆ ಅಂತ ಕ್ವಶನ್. 1 ಇದೆ, 9 ಇದೆ, 5 ಇದೆ. ಆಪ್ಷನ್ ನಂಬರ್ ಡಿ ಆನ್ಸರ್ ಆಗಿರ್ತಕ್ಕಂಥದ್ದು 2. ಓಕೆ, ಇಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ಈ ತರ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಅಂದ್ರೆ ಬರೀ ಕೇವಲ 5 ಸೆಕೆಂಡ್ ಅಲ್ಲಿ ಈ ಆನ್ಸರ್ನ ಮಾಡಬಹುದು. ಪ್ರಶ್ನೆ ಏನಿದೆ ಅಂತ ನೋಡ್ಕೊಡ್ರಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವುದು ಬರುತ್ತದೆ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ನೋಡ್ಕೊಡ್ರಿ, ಈ ತರದ್ದು ಕ್ವಶನ್ಸ್ಗಳು ಈಸಿ ಆಗ್ತಿರ್ತಾವೆ. ಬಟ್ 4 ಆಪ್ಷನ್ಗಳು ನಮ್ಗೆ ಸೇಮ್ ಕಾಣ್ತಿರ್ತಾವೆ. ಬಟ್ ಅದ್ರಾಗ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಬಟ್ ನಮಗೆ ಎಕ್ಸಾಮ್ನಾಗ ಅತಿ ಕ್ಲಿಯರ್ ಆಗಿ ಕೂಡ ಕಾಣಿಸ್ತಿರೋದಿಲ್ವ, ಆದ್ರೆ ನಾವು ದಿಟ್ಟಿಸ್ ನೋಡ್ಬೇಕಾಗತ್ತ. ಅದ್ರೊಳಗಡೆ ನಿಮ್ಗೆ ಗೊತ್ತಿರ್ಬೋದು, ಯಾವುದೋ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಗಿರ್ತೀರಪ್ಪ ಅಂದ್ರೆ ಆ ಸಿಸ್ಟಮ್ ಕೊಟ್ಟಿರ್ತಾರಂತಂದ್ರೆ ಆ ಸಿಸ್ಟಮ್ ನಲ್ಲಿ ನೀವು ಪೆನ್, ಎಷ್ಟೋ ವಿದ್ಯಾರ್ಥಿಗಳು ಈ ತರ ಪೆನ್ ಇಟ್ಕೇಸಂದ ಆ ತರ ಸಿಸ್ಟಮ್ ನಲ್ಲಿ ಈ ತರನು ಕೂಡ ನಿಮ್ಗೆ ಪೆನ್ನಿನ ಇಂಕ ಕಾಣಿಸ್ತಿರುತ್ತೆ. ಬಟ್ ಆ ಕ್ವಶನ್ಸ್ಗಳು, ಈ ತರ ಕ್ವಶನ್ಸ್ಗಳು ಬಂದಾಗ ಆ ತರ ಆಗ್ತಿರ್ತದೆ. ಇಲ್ಲಿ ಏನ್ ಕೊಟ್ಟಿದಾರೆ ಅಂತ ನೋಡ್ಕೊಡ್ರಿ, ಇದು ಯಾವುದೇ ತರನದಂತ ಒಂದು ಸಿಂಬಲ್ ಅನ್ನ ಕೊಟ್ಟಿರ್ತಾರಂತ ತಿಳ್ಕೊಡ್ರಿ. ಯಾವುದೇ ಒಂದು ಒಳಗಡೆ ಒಂದು ಬಾಕ್ಸ್ ನಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ ಅಂತಂದ್ರ ಆ ಚಿತ್ರಗಳು ಕ್ರಮೇಣವಾಗಿ ನೆಕ್ಸ್ಟ್ ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಈ ತರ ಬಂದಿದೆ, ನೆಕ್ಸ್ಟ್ ಬಾಕ್ಸ್ ನಲ್ಲಿ ಸೇಮ್, ನೆಕ್ಸ್ಟ್ ಅದರಲ್ಲಿ ಚೇಂಜಸ್ ಈ ತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಒಂದು ಸೇಮ್ ಟು ಸೇಮ್ ಆಗಿರ್ತದ. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ನೇ ಬಾಕ್ಸ್ ನಲ್ಲಿ ನಮ್ಗೆ $2 ಕೊಟ್ಟಿದ್ದಾರೆ. ಎಷ್ಟು?
$2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇ ಬಾಕ್ಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ $1 ಕೊಟ್ಟಿದ್ದಾರೆ, 2% ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ $1 ಮೈನಸ್ ಆಯ್ತು, ಎರಡನೇ ಬಾಕ್ಸ್ ನಲ್ಲಿ $1 ಮೈನಸ್ ಆಯ್ತು, ಬಟ್ 2% ಬಂತು. ನೆಕ್ಸ್ಟ್ ಮೂರನೇ ಬಾಕ್ಸ್ ನಲ್ಲಿ ನೋಡ್ಕೊಡ್ರಿ, ಡಾಲರ್ ಸೇಮ್ ಇದೆ ಬಟ್ ಪರ್ಸೆಂಟೇಜ್ ಒಂದು ಬಂತು. ಇಲ್ಲಿ ಇಲ್ಲಿಂದ ಹಿಡಿದು ಒಂದು ಮೈನಸ್ ಆಯ್ತು, $1% ಬಂತು, $1 ಬಂತು. ನೆಕ್ಸ್ಟ್ ನಿಮ್ಗೆ ಬೇರೆ ಚಿಹ್ನೆ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಇವು ಕೂಡ 3 ಚಿಹ್ನೆಗಳು. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ನಾಲ್ಕನೇ ಬಾಕ್ಸ್ ನಲ್ಲಿ ನೋಡ್ಕೊಡಿ, ನಾಲ್ಕನೇ ಬಾಕ್ಸ್ ನಲ್ಲಿ ಕೂಡ ನಿಮ್ಗೆ ಇಲ್ಲಿ ಒಂದು ಸೇಮ್ ಟು ಸೇಮ್ ಆಗಿ ಡಾಲರ್ ಬಂದಿದೆ, ಪ್ರಶ್ನಾರ್ಥಕ ಬಂದಿದೆ, ಸೊ ಪರ್ಸೆಂಟೇಜ್ ಬಂದಿದೆ. ನೆಕ್ಸ್ಟ್ ಅದೇ ತರನಾಗಿ ಇಲ್ಲಿ 3 ಇರ್ತಕ್ಕಂಥ ಚಿಹ್ನೆಗಳನ್ನ ಇಲ್ಲಿ 2 ಇದರಲ್ಲಿ ಕೂಡ ಮತ್ತೆ ನೆಕ್ಸ್ಟ್ -1 ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ರತಿ ಒಂದರಲ್ಲಿ ಇಲ್ಲಿ 2 ಬಂದಿದ್ದು, ನೆಕ್ಸ್ಟ್ ಇಲ್ಲಿ 2 ಆದ ತಕ್ಷಣ ಒಂದು ಮೈನಸ್ ಆಯ್ತು, ಮತ್ತೆ ಒಂದು ಪ್ಲಸ್ ಆಗ್ತಾ ಹೋಗುತ್ತೆ. ಇಲ್ಲಿ 3ನೇದು ಬರ್ತು, ಈ ಬಾಕ್ಸ್ ನಲ್ಲಿ ಮತ್ತೆ 4 ಬರ್ಬೇಕಾಗುತ್ತಾ, ಈ ಬಾಕ್ಸ್ ನಲ್ಲಿ 5 ನಮ್ಗೆ ಸಿಂಬಲ್ಗಳು ಬರ್ಬೇಕಾಗುತ್ತಾ. ಇಲ್ಲಿ ನೋಡ್ಕೊಡ್ರಿ 1 2 3 4 ಬಂದಿದಾವೆ. ಇಲ್ಲಿ ನೆಕ್ಸ್ಟ್ ಅದೇ ತರನಾಗಿ ಯಾವುದೇ ಒಂದು ಸಿಂಬಲ್ ಬರಲಿ, ಇಲ್ಲಿ ಈ ಬಾಕ್ಸ್ ನಲ್ಲಿ 5 ಬರ್ಬೇಕಾಗುತ್ತಾ. ಸೊ ಇದರಲ್ಲಿ ಒಂದು ಮೈನಸ್ ಆಗ್ಬೇಕಾಗುತ್ತಾ. ಅದೇ ತರನಾಗಿ ಯಾವ್ದಂತ ಹಾಕಿ ನೋಡೋಣ ಬೇಕಾದ್ರೆ ಗೊತ್ತಾಗುತ್ತಾ. ಸೊ ಇಲ್ಲಿ ಫಸ್ಟ್ ಗೆ ಒಂದು ಡಾಲರ್ ಹಾಕೊಳ್ಳೋಣ, ಡಾಲರ್ ಆದ ನಂತರ ಪರ್ಸೆಂಟೇಜ್ ಹಾಕೊಳ್ಳೋಣ. ನೆಕ್ಸ್ಟ್ ಇವು 2 ಸಿಂಬಲ್ಗಳಿದಾವೆ, ಸೇಮ್ 2 ಸಿಂಬಲ್ಗಳನ್ನ ಹಾಕೋಣ. ನೆಕ್ಸ್ಟ್ ಸರ್ಕಲ್ ಹಾಕೊಳ್ಳೋಣ, ಸರ್ಕಲ್ 1 2 3 ಒಂದು ಮೈನಸ್ ಆಯ್ತು. ಟೋಟಲಿ 4 ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಮೈನಸ್ ಮಾಡ್ಕೊಂಡಾಗ 3 ಬಂತು. ನೆಕ್ಸ್ಟ್ ಯಾವ್ದಾದ್ರು ಒಂದು ಯು, ಇದರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲಿ ಕೂಡ ಯು ಇದೆ. 1 2 3 4 ಸೊ 5 ನೋಡ್ಕೊಡ್ರಿ. ಈ ತರದ ಆಪ್ಷನ್ ಎಲ್ಲಾದ್ರೂ ಇದರಲ್ಲಿ ಇದ್ರೆ ಚೆಕ್ ಮಾಡ್ಕೊಡ್ರಿ ಒಂದ್ಸರಿ, ಎಷ್ಟನೇ ಆಪ್ಷನ್ ಇದೆ ಇದರಲ್ಲಿ ನೋಡ್ಕೋಬಹುದು. ಎಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಸೇಮ್ ಕಾಣಿಸ್ತಾ ಇದಾವೆ. 1ನೇ ಆಪ್ಷನ್ ನೋಡ್ಕೊಟ್ಟು ಚೆಕ್ ಮಾಡ್ಕೊಡ್ರಿ, ಡಾಲರ್ ಇದೆ, ಪರ್ಸೆಂಟೇಜ್ ಇದೆ. ಓಕೆ, ಇದು ಕೂಡ ಆಪ್ಷನ್ ಅಲ್ಲ, ರಾಂಗು. ನೆಕ್ಸ್ಟ್ ಇದು ಕೂಡ ಆಪ್ಷನ್. ಓಕೆ, ಇದು ನಮ್ದು 2ನೇ ಆಪ್ಷನ್ ರೈಟ್ ಆಗಿರ್ತದ. ಚೆಕ್ ಮಾಡ್ಕೊಡ್ರಿ ಒಂದ್ಸರಿ ಬೇಕಾರೆ 2ನೇ ಆಪ್ಷನ್ಗೆ. ಸೊ ನಾನು ಮಾಡಿರ್ತಕ್ಕಂಥ ಕ್ವಶನ್ ಅನ್ನ ಚೆಕ್ ಮಾಡ್ಕೊಡ್ರಿ, ಇದು 2ನೇ ಆಪ್ಷನ್ ರೈಟ್ ಆಗಿರ್ತದ. ಓಕೆ, ಈ ತರದ ಕ್ವಶನ್ಸ್ಗಳು ಇರ್ತಾವೆ, ಆರಾಮ್ಸಾಗಿ ಈಸಿಯಾಗಿ ಬಿಡಿಸ್ಬೋದು. ಓಕೆ, 5ನೇ ಕ್ವಶನ್ ಏನಿದೆ ಅಂತ ನೋಡ್ಕೊಡ್ರಿ. 5ನೇ ಕ್ವಶನ್ದಲ್ಲಿ ಏನಿದೆ ಅಂತ ಹೇಳಿ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ BSGN ಅಂತ ಹೇಳಿ ಎಂಬುದನ್ನು BSGN ಎಂಬುದನ್ನು 5 25 10 17 ಎಂದು ಸಂಕೇತಿಸಲಾಗಿದೆ ಮತ್ತು TAUE ಎಂಬುದನ್ನು 23 4 24 28 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ನೀಡಲಾದ ಭಾಷೆಯಲ್ಲಿ PJDQ, ನಾವು ಆನ್ಸರ್ ಹುಡುಕಬೇಕಾಗಿರೋದು PJDQ ಎಂಬುದನ್ನು ಹೇಗೆ ಸಂಕೇತಿಸಲಾಗುತ್ತದೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದ್ರ. ಆಪ್ಷನ್ ಬಂದ್ಬಿಟ್ಟು 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ನಿಮಗೇನಾದ್ರು ಆನ್ಸರ್ ಬರ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನು ಹಾಕಿ ಸ್ನೇಹಿತರೆ. ಓಕೆ, ಇದನ್ನ ಆನ್ಸರ್ ಅನ್ನ ಹುಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ರಿ, ಫಸ್ಟ್ ಗೆ ನಾವು ಏನ್ ಬರ್ಕೊಳ್ಬೇಕು, ನಮ್ಗೆ ಏನು ಗೊತ್ತೇ ಇಲ್ಲ ಎಕ್ಸಾಮ್ ನಲ್ಲಿ ಅಪ್ಪ ಅಂದ್ರೆ ನಿಮ್ಗೆ ಒಂದು ರಫ್ ಶೀಟ್ ಅನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ. ರಫ್ ಶೀಟ್ ನಲ್ಲಿ ನೀವು ABCD ಅನ್ನ ಕಡ್ಡಾಯವಾಗಿ ಬರ್ದಿಟ್ಕೊಳ್ರಿ. ಅಕಸ್ಮಾತ್ ನಮ್ಗೆ ಅದ್ರ ಬಗ್ಗೆ ನಂಬರ್ಸ್ ಗೊತ್ತಿರಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ABCD ಅನ್ನ ಬರ್ದಿಟ್ಕೊಳ್ರಿ. ಫಸ್ಟ್ ಗೆ ನೋಡ್ಕೊಡ್ರಿ, ABCD A 1ನೇದಾಗುತ್ತಾ, B 2ನೇದು, ಈ ತರ ನಂಬರ್ಸ್ ಗಳನ್ನ ಬರ್ಕೊಡ್ರಿ. ನಾವು ಫಸ್ಟ್ನೇದ್ ಆ 1ನೇದ್ ಇದನ್ನ ಹುಡ್ಕೊಳ್ಳೋಣ. ಅಂದ್ರೆ ನಮ್ಗೆ ಅದು ಇದನ್ನ ಕ್ಲಿಯರ್ ಆಗಿ ಕಂಡು ಹಿಡಿದಾಗ ನಮ್ಗೆ ಲಾಸ್ಟ್ ನಾವು ಕೊಟ್ಟಿರ್ತಕ್ಕಂಥದ್ದು PJDQ ಆನ್ಸರ್ ಅನ್ನ ಹುಡುಕ್ಬಹುದು. ಓಕೆ, BSGN ಅನ್ನ ಇದ್ರದ್ದು ಏನಾಗತ್ತಂತ ಕೊಟ್ಟಿದಾರ. ಇಲ್ಲಿ ನೋಡ್ಕೊಡ್ರಿ, ಏನ್ ಕೊಟ್ಟಿದಾರ ಅಂದ್ರೆ 5 22 10 17 ಅಂತ ಕೊಟ್ಟಿದಾರ. ನೋಡ್ಕೊಳ್ಳೋಣ ನಾವೀಗ. ಅಕಸ್ಮಾತ್ ನಮ್ಮ ಹತ್ರ ABCD ಅಲ್ಫಾಬೆಟ್ಸ್ ಇತ್ತು, 1 2 3 4 5 ಅಂತ ಹೇಳಿ ನಾವೇನಾದ್ರೂ ರಫ್ ಶೀಟ್ ನಲ್ಲಿ ಬರ್ದಿದ್ವಿ, ಇಲ್ಲ ನನಗೆ ಅದ್ರ ಬಗ್ಗೆ ನಂಬರ್ಸ್ ಗಳು ಎಲ್ಲನೂ ಕೂಡ ಗೊತ್ತಿದ್ದು ಅಪ್ಪ ಅಂತಂದ್ರೆ ನೋಡ್ಕೊಡ್ರಿ. ಈಗ B ಅಂತ B ಕೊಟ್ಟಿದಾರಪ್ಪ. ಸೊ ಇಲ್ಲಿಗೆ B ಕೊಟ್ಟಿದಾರ ಅಂತಂದ್ರೆ B ಎಷ್ಟನೇದಿದೆ, 2ನೇದಿದೆ. 2ನೇ ಸಂಖ್ಯೆ ಏನಿದೆ, B 2 ಇದೆಯಪ್ಪ ಅಂತಂದ್ರೆ ಇದಕ್ಕೆ ನೋಡ್ಕೊಡ್ರಿ, ಇದು 2ನೇ ಸಂಖ್ಯೆ ಇದೆ. 2ನೇ ಸಂಖ್ಯೆ ಇದೆಯಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು S ಎಷ್ಟನೇದಿದೆ, 19 ಇದೆ. ನೆಕ್ಸ್ಟ್ G 7ನೇದಿದೆ, N 14ನೇದಿದೆ. ಇವ್ರು ಕೊಟ್ಟಿದಾರ 5 22 10 17 ಕೊಟ್ಟಿದಾರ. ಯಾವ ತರ ಆನ್ಸರ್ ಆಗುತ್ತಿದ, ಬಟ್ ಇಲ್ಲಿ ಏನ್ ಮಾಡಿದಾರ ಅಂತ ತಿಳ್ಕೊಡ್ರಿ, +3 ಅನ್ನ ಮಾಡಿದಾರ. +3 ಅನ್ನ ಮಾಡಿದಾರ. ಏನ್ ಮಾಡಿದಾರ, +3 ಅನ್ನ ಮಾಡಿದಾರ. +3 ಮಾಡಿದಾಗ ನೋಡ್ಕೊಡ್ರಿ, 2ಕ್ಕೆ 3 ಕೂಡಿಸಿದ್ರ 5 ಆಯ್ತು, 19ಕ್ಕೆ 3 ಕೂಡಿಸಿದ್ರ 22 ಆಯ್ತು, 10ಕ್ಕೆ 3 ಕೂಡಿಸಿದ್ರೆ 7ಕ್ಕೆ 3 ಕೂಡಿಸಿದ್ರೆ 10 ಆಯ್ತು, 14ಕ್ಕೆ 3 ಕೂಡಿಸಿದ್ರೆ 17 ಆಯ್ತು. ಓಕೆ, ಇದೇ ತರನಾಗಿ ನಾವು 2ನೇದ್ದು TAUE ಅನ್ನ ಕಂಡು ಹಿಡಿಯುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ನಮಗ್ ಕೊಟ್ಟಿದ್ದಾರೆ PJDQ ಎಂಬುದನ್ನ ಕಂಡು ಹಿಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಅದನ್ನ ಕಂಡು ಹಿಡಿಯೋಣ ಈಗ. ಓಕೆ, PJDQ
ಓಕೆ, ಇದ್ರದ್ದು ನಂಬರ್ ಎಷ್ಟು ಬರ್ತದ? ಇದ್ರ ನಂಬರ್ ನೋಡ್ಕೊಳ್ಳೋಣ. ನಮ್ಮ ಪಿ ನಂಬರ್ ಬಂದ್ಬಿಟ್ಟು 16 ಇರ್ತದ, ನೆಕ್ಸ್ಟ್ ಜೆ 10 ಇರ್ತದ, ನೆಕ್ಸ್ಟ್ ಡಿ 4 ಇರ್ತದ, ಕ್ಯೂ ದ 17 ಆಗಿರ್ತದ. ಓಕೆ, ಇಲ್ಲಿ ಇದಕ್ಕೂ ಕೂಡ ಸೇಮ್ ಆಗಿ ನಾವು ಪ್ಲಸ್ ಮಾಡಿ ನೋಡೋಣ ಆನ್ಸರ್ ಬರುತ್ತೋ ಇಲ್ಲೋ. ಓಕೆ, ಇದಕ್ಕೂ ಕೂಡ 3 ಪ್ಲಸ್ ಅನ್ನ ಮಾಡೋಣ. ಸೊ ಟೋಟಲಿ ನೋಡ್ಕೊಡ್ರಿ, ನಿಮ್ಗೆ ಅಂದ್ರೆ ಕ್ಲಿಯರಿಟಿ ಯಾವ ಸಿಗುತ್ತೆ ಅಂತ ಹೇಳಿ 10ಕ್ಕ 3 ಪ್ಲಸ್ ಮಾಡೋಣ, 4ಕ್ಕ 3 ಪ್ಲಸ್ ಮಾಡೋಣ, 17ಕ್ಕ 3 ಪ್ಲಸ್ ಮಾಡೋಣ. ಓಕೆ, ಇಲ್ಲಿ ನೋಡ್ಕೊಡ್ರಿ, 16ಕ್ಕ 3 ಪ್ಲಸ್ ಮಾಡಿದಾಗ 19 ಆಯ್ತು, 10ಕ್ಕ 3 ಪ್ಲಸ್ ಮಾಡಿದಾಗ 13 ಆಯ್ತು, 4ಕ್ಕ 3 ಪ್ಲಸ್ ಮಾಡಿದಾಗ 7 ಆಯ್ತು, 17ಕ್ಕ 3 ಪ್ಲಸ್ ಮಾಡಿದಾಗ 20 ಆಯ್ತು. ಓಕೆ, ಇದೇನಾದ್ರೂ ಆಪ್ಷನ್ ದಲ್ಲಿ ಆನ್ಸರ್ ಇದೆನಾ ಅಥವಾ ಇಲ್ಲ ಚೆಕ್ ಮಾಡ್ಕೊಡ್ರಿ. ಓಕೆ, ನೋಡ್ಕೊಡ್ರಿ, ಒಂದನೇ ಆಪ್ಷನ್ ದಲ್ಲಿ ಏನಿದೆ 19, 19, 13, 7, 20. ಓಕೆ, 19 ಇದೆ, ನೆಕ್ಸ್ಟ್ 13 ಇದೆ, 7 ಇದೆ, 20 ಇದೆ. ಇದೇ ನಮ್ಮ ರೈಟ್ ಆಗಿರ್ತಕ್ಕಂಥ ಆನ್ಸರ್. ಓಕೆ, ಯಾಕಂದ್ರೆ ನೀವು ಎರಡನೇದು ಕಂಡು ಹಿಡ್ಕೊಳ್ತ ಕುಂತಂದ್ರೆ ಇಲ್ಲಿ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಲಾಸ್ಟ್ನೇದಾಗಿ ಇದನ್ನೊಂದು ಕಂಡು ಹಿಡಿದು ಬಿಟ್ಟು ಅಂದ್ರೆ ಇಲ್ಲಿ ಗೊತ್ತಾಗಿತ್ತಂದ್ರೆ ಡೈರೆಕ್ಟ್ ಆಗಿ ಇದನ್ನ ಕಂಡು ಹಿಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡ್ಕೊ ಸ್ನೇಹಿತರೆ, 6ನೇ ಕ್ವಶನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ದಾಳಗಳ ಮೇಲೆ ಕ್ವಶನ್ ಅನ್ನ ತಂದಿದ್ದೀನಿ. ಇದು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಒಂದು ದಾಳದ ಮುಖಗಳ ಮೇಲೆ ERALO ಮತ್ತು T ಅಕ್ಷರಗಳನ್ನು ಗುರುತು ಮಾಡಲಾಗಿದೆ. ಅದೇ ದಾಳದ 2 ಸ್ಥಾನಗಳಲ್ಲಿ ಕೆಳಗಿನ ಚಿತ್ರಗಳಲ್ಲಿ ನೀಡಲಾಗಿದೆ. ಹಾಗಾದರೆ ಈ ಮುಖದ ಎದುರುಗಡೆ ಯಾವ ಮುಖವಿದೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಏನ್ ಕೇಳಿದಾರಪ್ಪ ಅಂತಂದ್ರೆ, ಒಂದು ದಾಳ ಇದೆ, ಒಂದು ನಮ್ಮ ಹತ್ರ ದಾಳ ಇದೆ. ಇವು ದಾಳ ಇದೆಯಪ್ಪ ಅಂದ್ರೆ ಇದಕ್ಕೆ 6 ಮುಖಗಳಿರ್ತಾವ. ಎಷ್ಟು? 6 ಮುಖಗಳಿರ್ತಾವ. ಈ 6 ಮುಖಗಳಿಗೆ ಪ್ರತಿಯೊಂದು ಮುಖಕ್ಕೆ ಒಂದು ಅಲ್ಫಾಬೆಟ್ ನಂಬರ್ ಅನ್ನ ಅಲ್ಫಾಬೆಟ್ಸ್ ಅನ್ನ ಕೊಟ್ಟಿದಾರ. ABCD ಯಾವುದೋ ಒಂದು XYZ ಅಂತ ಕೊಟ್ಟಿದಾರ. ಅದನ್ನ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಈಗ ನಮ್ಗೆ ಕಾಣ್ತಿರ್ತಕ್ಕಂಥದ್ದು 3 ಮುಖಗಳ ಮಾತ್ರ ಕಾಣ್ತಾ ಇದಾವೆ. ಹಿಂದಿನ 3 ಮುಖಗಳು, ಸೊ ಬ್ಯಾಕ್ ಸೈಡ್ ಮತ್ತು ಕೆಳಗಡೆ ಇರ್ತಕ್ಕಂಥ ಮುಖ ನಮ್ಗೆ ಕಾಣಿಸ್ತಾ ಇಲ್ಲ. ಅವ್ರ ಕ್ವಶನ್ಸ್ ಕೇಳಿರ್ತಕ್ಕಂಥದ್ದನ್ನ ನಮ್ಗೆ ಇಲ್ಲಿ ಎಲ್ಲಿ ಕಾಣ್ತಾ ಇಲ್ಲ, ಇದರಲ್ಲಿ ಕಾಣ್ತಾ ಇಲ್ಲ. ಸೊ ಈ ಮುಖದ ಎದುರುಗಡೆ ಯಾವುದು ಇದೆ ಅಂತೇಳಿ, ಯಾವ ಮುಖವಿದೆ ಅಂತ ಕ್ವಶನ್ ಕೇಳಿದಾರಪ್ಪ ಅಂದ್ರೆ, ನಾವ್ ಇದನ್ನ ಕ್ಲಾಕ್ ವೈಸ್ ಬರ್ಕೊಳ್ಳೋಣ. ಏನೋ ಈ ದಾಳವನ್ನ ಕ್ಲಾಕ್ ವೈಸ್ ಬರ್ಕೊಳ್ಳೋಣ. 2 ದಾಳಗಳನ್ನ ನೋಡ್ಕೊಡ್ರಿ. ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ನೀವು R ಇಂತ್ರ ಆದ್ರೂ ಸ್ಟಾರ್ಟ್ ಮಾಡ್ಕೋಬಹುದು, L ಇಂತ್ರ ಆದ್ರೂ ಸ್ಟಾರ್ಟ್ ಮಾಡ್ಕೋಬಹುದು, T ಇಂತ್ರ ಆದ್ರೂ ಸ್ಟಾರ್ಟ್ ಮಾಡ್ಕೋಬಹುದು. ಬಟ್ ಕ್ಲಾಕ್ ವೈಸ್ ನೀವು ಬರ್ಕೊಳ್ಬೇಕಾಗತ್ತ. ನಾನೀಗ L ಇಂತ್ರ ಬರ್ಕೊಳ್ತೀನಿ. ನೋಡ್ಕೊಡ್ರಿ, L T ನೆಕ್ಸ್ಟ್ R. ಓಕೆ, ನೆಕ್ಸ್ಟ್ ಅದೇ ತರನಾಗಿ 2ನೇ ದಾಳದ ನೋಡ್ಕೊಡ್ರಿ, Q A R. ಓಕೆ, ಇಲ್ಲಿ ನೋಡ್ಕೊಡ್ರಿ, L ಅಪೋಸಿಟ್ ಯಾವ್ದಿದೆ? Q ಇದೆ. T ಅಪೋಸಿಟ್ ಯಾವ್ದಿದೆ? A ಇದೆ. R ಅಪೋಸಿಟ್ ಯಾವತ್ತೂ ಕೂಡ R ಆಗಿರೋದಿಲ್ಲ. ಸೊ ಈ ಅಪೋಸಿಟ್ ಯಾವತ್ತೂ ಕೂಡ R ಆಗಿರ್ತದೆ. ಅವ್ರ ಕ್ವಶನ್ಸ್ ಅನ್ನ ಏನ್ ಕೇಳಿದಾರೆ ಅಂದ್ರೆ, ಈ ಮುಖದ ಎದುರುಗಡೆ ಯಾವ ಮುಖವಿದೆ ಅಂತ ಕೇಳಿದಾರಪ್ಪ ಅಂದ್ರೆ, ನಮ್ಗ ಆನ್ಸರ್ ಬಂದ್ಬಿಟ್ಟು AORL ಅಂತ ಇದೆ. ನಮ್ಮ ಆನ್ಸರ್ ಬಂದ್ಬಿಟ್ಟು 3ನೇದಾಗಿರ್ತದ, ಆಪ್ಷನ್ 3 R. ಆರಪ್ಪ ಅಂದ್ರೆ ಈ ಮುಖದ ಎದುರುಗಡೆ R ಆಗಿರ್ತದೆ ಸ್ನೇಹಿತರೆ. ಇದು ರೈಟ್ ಆನ್ಸರ್. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ, ಈಗ ನಾವು ತಂದ್ಬಿಟ್ಟು 7ನೇ ಕ್ವಶನ್ ಆಗಿರ್ತದ. 7ನೇ ಕ್ವಶನ್ ಅಲ್ಲಿ ಏನ್ ಕೇಳಿದ್ರಪ್ಪ ಅಂದ್ರೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕ್ರಮವನ್ನು ಆಧರಿಸಿ ಈ ಕೆಳಗಿನ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಯಾವುದು ಬರುತ್ತದೆ ಅಂತ ಕ್ವಶನ್ ಅನ್ನ ಕೇಳಿದಾರ. ವರ್ಣಮಾಲೆಯಲ್ಲಿ ಸೊ ಇಲ್ಲಿ ಕೊಟ್ಟಿದಾರ ಅವ್ರು ಆಲ್ರೆಡಿ. ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವ್ದು ಬರ್ತದ ಅಂತ ಹೇಳಿ 4 ಆಪ್ಷನ್ ಗಳನ್ನ ಕೊಟ್ಟಿದಾರ. ಆಪ್ಷನ್ ಗಳನ್ನ ನೋಡ್ಕೊಡ್ರಿ. ನಿಮಗೇನಾದ್ರೂ ಆನ್ಸರ್ ಬರ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ಇದನ್ನ ಆನ್ಸರ್ ಬಿಡಿಸ್ತಾ ಹೋಗೋಣ, ಏನ್ ಬರ್ತದ ಆಪ್ಷನ್ ದಲ್ಲಿ ನೋಡೋಣ ಆನ್ಸರ್ ಏನ್ ಬರ್ತದೆ ಅಂತ ಹೇಳಿ. ಇಲ್ಲಿ ನೋಡ್ಕೊಡ್ರಿ, ಫಸ್ಟ್ ಗೆ ನಮ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಸರ್, ನಾನು ಏನೂ ಕೂಡ ಗೊತ್ತಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ABCD ಅನ್ನ ಬರ್ಕೊಳ್ರಿ. ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ನಾಗ. ABCD ಅನ್ನ ಬರ್ಕೊಂಡು A ಎಷ್ಟು ನಂಬರ್ ಇದೆ, B ಎಷ್ಟು, 3 ಅದರ ಜೊತೆಗೆ ನಂಬರ್ಸ್ ಗಳನ್ನ ಬರ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದನ್ನ ಬಯಾಟ್ ಹೊಡೆದ್ಬಿಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಈಗ ಏನ್ ಬಂದಿದೆಯಪ್ಪ ಅಂತಂದ್ರೆ, ಸೊ ಈ ಸಂಖ್ಯೆಗೆ ನೋಡ್ಕೊಡ್ರಿ ಎಷ್ಟು ನಂಬರ್, ಎಷ್ಟನೇದಿದೆ? ಸೊ ಬಂದ್ಬಿಟ್ಟು ನಮ್ಗಿದ 5ನೇದಿದೆ. ಓಕೆ, ಹೀಗೆ ಈ ಇಂತ್ರ ನಮ್ಗೆ ಇದಕ್ಕೆ ಈ ತರ ಆಗುತ್ತೆ. ಅಂದ್ರೆ ಇದರಿಂದ ಇದು ನೆಕ್ಸ್ಟ್ ಇದರಿಂದ ಇದು ಇದಕ್ಕ ಒಂದಕ್ಕೊಂದು ರಿಲೇಟೆಡ್ ಇರ್ತಾವೆ. ಇಲ್ಲಿ ನೋಡ್ಕೊಡ್ರಿ, ಈ 5ನೇ ಸಂಖ್ಯೆ ಇದೆ, ಈ 5ನೇ ಅಲ್ಫಾಬೆಟ್ ಇದೆಯಪ್ಪ ಅಂತಂದ್ರೆ, ಈಗ 5ರಿಂದ H ಎಷ್ಟನೇದಿದೆ? 5ರಿಂದ H ಎಷ್ಟನೇದಿದೆಪ್ಪ ಅಂತಂದ್ರೆ ನೋಡ್ಕೊಡ್ರಿ 8ನೇದಿದೆ. 8ನೇದ್ದು H ಇದೆ. ನೆಕ್ಸ್ಟ್ ಅದೇ ತರನಾಗಿ H ಇಂತ್ರ ಹಿಡಿದು K ಎಷ್ಟನೇದಿದೆ? H ಇಂತ್ರ ಹಿಡಿದು K ಎಷ್ಟನೇ ಸಂಖ್ಯೆ ಆಗಿರ್ತದಪ್ಪ ಅಂತಂದ್ರೆ ನೋಡ್ಕೊಡ್ರಿ 11ನೇದ್ದು, ಅಂದ್ರೆ +3 ಆಗ್ತಾ ಹೋಗ್ತಾ ಇದೆ. ಇದು
+3 ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ ಅದೇ ತರನಾಗಿ ಕೆ ಇಂತ್ರ ಹಿಡಿದು ನೆಕ್ಸ್ಟ್ ಯಾವ್ದು ಬರ್ತದ +3 ಅನ್ನ ಮಾಡಿದಾಗ 11ಕ್ಕೆ 3 ಪ್ಲಸ್ ಅನ್ನ ಮಾಡಿದಾಗ ನೆಕ್ಸ್ಟ್ ಬರ್ತಿರ್ತಕ್ಕಂಥದ್ದು ಎನ್ 14ನೇದು +3 ಅನ್ನ ಮಾಡಿದಾಗ ಸೊ ಇಲ್ಲಿ ಎನ್ ಬರ್ತದ 14ನೇ ಸಂಖ್ಯೆ ಆಗಿರ್ತದ. ನೆಕ್ಸ್ಟ್ ಎನ್ ಇಂತ್ರ ಹಿಡಿದು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಕ್ಯೂ ಎಷ್ಟನೇದಾಗಿರ್ತದಪ್ಪ ಅಂತಂದ್ರೆ ನೀವು ನೋಡ್ಕೋಬಹುದು, ಅದು 17ನೇ ಸಂಖ್ಯೆ ಆಗಿರ್ತದ. ಇದಕ್ಕೆ +3 ಮಾಡಿದಾಗ ಇದು ಕೂಡ 17ನೇ ಸಂಖ್ಯೆ ಆಗಿರ್ತದ. ನೆಕ್ಸ್ಟ್ ಅದೇ ತರನಾಗಿ ಎಚ್ ಇಂತ್ರ ಜೆ ನೋಡ್ಕೊಳ್ಳೋಣ. ಎಚ್ ಎಷ್ಟನೇ ಸಂಖ್ಯೆ ಆಗಿರ್ತದಪ್ಪ ಅಂತಂದ್ರೆ ನಿಮ್ಗೆ ನೋಡ್ಕೊಡ್ರಿ 8ನೇ ಸಂಖ್ಯೆ ಆಗಿರ್ತದ. ಎಚ್ 8ನೇ ಸಂಖ್ಯೆ ಆಗಿದೆಪ್ಪ ಅಂತಂದ್ರೆ ಅದರಿಂದ ಹಿಡಿದು ನೆಕ್ಸ್ಟ್ ಜೆ ಎಷ್ಟಾಗಿದೆ, ಜೆ ಎಷ್ಟಾಗಿದೆಪ್ಪ ಅಂದ್ರೆ ಜೆ ಎಷ್ಟನೇ ಸಂಖ್ಯೆಪ್ಪ ಅಂದ್ರೆ 10ನೇ ಸಂಖ್ಯೆ ಆಗಿರ್ತದೆ. ಇಲ್ಲಿ +2 ಆಗಿದೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಜೆ ಇಂತ್ರ ಹಿಡಿದು ಎಲ್, ಇಲ್ಲಿ ಕೂಡ +2 ಅನ್ನ ಮಾಡ್ರಿ ಎಷ್ಟಾಗುತ್ತಪ್ಪ ಅಂದ್ರೆ ನಿಮ್ದು ಜೆ ಇಂತ್ರ ಎಲ್ ಪ್ಲಸ್ ಮಾಡಿದಾಗ 12 ಆಗಿರ್ತದ. ನೆಕ್ಸ್ಟ್ ಎಲ್ ಇಂತ್ರ ಹಿಡಿದು +2 ಮಾಡಿದಾಗ 14 ಆಗುತ್ತಾ, ಅದು ಯಾವುದು ಇಲ್ಲಿ ಆಲ್ರೆಡಿ ನಮ್ಗೆ 14 ಎನ್ ಬಂದಿದೆ, ಇಲ್ಲಿ ಕೂಡ 14ನೇದ್ದು ಎನ್ ಆಗಿರ್ತದ. ಇದಕ್ಕೂ ಕೂಡ +2 ಅನ್ನ ಮಾಡಿದಾಗ ನೆಕ್ಸ್ಟ್ ಇದರಿಂದ ಹಿಡಿದು ಪಿಗೆ +2 ಮಾಡಿದಾಗ 14 16 ಆಗಿರ್ತದ. ಸೊ ಪಿ ಬಂದ್ಬಿಟ್ಟು 16ನೇ ಸಂಖ್ಯೆ ಆಗಿರ್ತದ. ಸೊ ಇಲ್ಲಿ ನಮ್ಗೆ ಆಪ್ಷನ್ ದಲ್ಲಿ ಡೈರೆಕ್ಟ್ ಆಗಿ ನೋಡೋಣ, ಅಷ್ಟನ್ನು ಬಿಡಿಸ್ತಾ ಹೋದ್ರೆ ನಮ್ಗೆ ಟೈಮಿಂಗ್ ಕೂಡ ಶಾರ್ಟ್ ಆಗಿರ್ತದ, ಎಲ್ಲನೂ ಕೂಡ ಬಿಡಿಸಕ್ ಆಗಿರೋದಿಲ್ಲ. ಒಂದನೇ ಆಪ್ಷನ್ MMR ಇದೆ, ಓಕೆ, ನಮ್ಗೆ ಡಬಲ್ ಎನ್ ಬಂದಿದೆ, ಇದು ರಾಂಗು, ತೆಗೆದು ಬಿಡೋಣ. ನೆಕ್ಸ್ಟ್ ಎರಡನೇ ಆಪ್ಷನ್ NMR ಅಂತ ಇದೆ, ಸೊ ಇದು ಕೂಡ ರಾಂಗ್ ಬರೋದಿಲ್ಲ. ನೆಕ್ಸ್ಟ್ MNR, ಓಕೆ, ಇದು ಕೂಡ ಬರೋದಿಲ್ಲ. ನಮಗೆ ಉಳಿದಿರ್ತಕ್ಕಂಥ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು NNR ಅಂತ, ಸೊ ಇದು ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೋಬಹುದು, ಆಲ್ರೆಡಿ ನಮಗೆ 2 ಎನ್ಗಳು ಬಂದಿದಾವೆ. ಬೇಕಾದ್ರೆ ಲಾಸ್ಟ್ನೇದು ಕೂಡ ನೀವು ಚೆಕ್ ಮಾಡ್ಕೊಡ್ರಿ, ನಿಮ್ ಕನ್ಫರ್ಮೇಶನ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇದು ಆನ್ಸರ್ ಬಂದ್ಬಿಟ್ಟು NNR ಆಗಿರ್ತದ. ಓಕೆ, ಈ ತರದ ಈಸಿಯೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿರ್ತಾವೆ, ನೀವು ಡೈಲಿ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ, ಡೈಲಿ ನೋಡ್ತಾನೆ ಇರಿ. ಓಕೆ ಸ್ನೇಹಿತರೆ, ನೋಡ್ಕೊಳ್ಳೋಣ 8ನೇ ಕ್ವಶನ್. ಕೆಳಗಿನ ವರ್ಗಗಳ ನಡುವೆ ಸಂಬಂಧವನ್ನು ಅತ್ಯುತ್ತಮವಾಗಿ ವಿವರಿಸುವ ವೆನ್ ರೇಖಾಚಿತ್ರವನ್ನು ಆಯ್ಕೆ ಮಾಡಿ ಅಂತ ಹೇಳಿಕೆಯಿಂದ ಕ್ವಶನ್ ಅನ್ನ ಕೊಟ್ಟಿದಾರ. ಇಲ್ಲಿ ಏನ್ ವೆನ್ ರೇಖಾಚಿತ್ರವನ್ನು ಯಾವ ತರ ಕೊಟ್ಟಿದಾರಪ್ಪ ಅಂದ್ರೆ ಸಾರಿಗೆ, ಬಸ್, ವಿಮಾನ ಅಂತ ಹೇಳಿಕೆಶನ್ ಕೊಟ್ಟಿದಾರ. ಅದರ ಜೊತೆಗೆ ನಿಮ್ಗೆ ಆಪ್ಷನ್ಗಳು ಕೂಡ ಡಯಾಗ್ರಾಮ್ ಅನ್ನ ಕೊಟ್ಟಿದಾರ. ಇದರಲ್ಲಿ ಯಾವುದು ಸರಿ ಆಗುತ್ತೆ ಅಂತ ಹೇಳಿಕೆಶಂದ ನಿಮ್ಗೆ ಆಯ್ಕೆ ಮಾಡಿ ಅಂತ ಹೇಳಿಕೆಶಂದ ಕ್ವಶನ್ಸ್ ಅನ್ನ ಕೇಳಿದಾರ. ನೋಡ್ಕೊಡ್ರಿ, ಚೆಕ್ ಮಾಡೋಣ. ನಾವು ಇಲ್ಲಿ ಸಾರಿಗೆ, ಬಸ್, ವಿಮಾನ. ಈಗ ಸಾರಿಗೆ ಅಂತಂದ್ರೆ ಏನ್ ಬರ್ತಪ್ಪ ಅಂದ್ರೆ ಸಾರಿಗೆ ಅಂತಂದ್ರೆ ವಿಮಾನ ಸಾರಿಗೆನೂ ಕೂಡ ಬರ್ತತಿ, ಬಸ್ ಸಾರಿಗೆನೂ ಕೂಡ ಬರ್ತತಿ. ಬಟ್ ನಮ್ಗ ಇಮೇಜ್ ಯಾವ ತರ ನಾವು ತೆಗಿಬೇಕು, ಯಾವ ತರ ಇದನ್ನ ಆನ್ಸರ್ ಹಾಕ್ಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಇದು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸಾರಿಗೆ ಅಂತ ತಿಳ್ಕೊಡ್ರಿ. ಓಕೆ, ಇದು ಸಾರಿಗೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಸ್ ಸಾರಿಗೆನೇ ಬೇರೆ. ಓಕೆ, ಬಸ್ ಸಾರಿಗೆನೇ ಬೇರೆ, ವಿಮಾನ ಸಾರಿಗೆನೇ ಬೇರೆ. ಅಂದ್ರೆ ವಿಮಾನ ಮೇಲೆ ಹೋಗ್ತದ, ಬಸ್ಸು ಕೆಳಗಡೆ ರೋಡ್ ಮೇಲೆ ಅಡ್ಡಾಡ್ತದ. ಇಲ್ಲಿ ನೋಡ್ಕೊಡ್ರಿ, ಸಾರಿಗೆ ಅಂತಂದ್ರೆ ಟೋಟಲಿ ಸಾರಿಗೆ ಅಂತಂದ್ರೆ ಎಲ್ಲನೂ ಕೂಡ ಬಂತು, ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ ಸಾರಿಗೆ ಅಂದ್ರೆ ಬಸ್ ಸಾರಿಗೆ ಮತ್ತು ವಿಮಾನ ಸಾರಿಗೆ. ಸೊ ಇದೇನಾದ್ರೂ ಆಪ್ಷನ್ ದಲ್ಲಿ ಇದ್ರೆ ಚೆಕ್ ಮಾಡ್ಕೊಳ್ರಿ. ಓಕೆ, ಒಂದನೇ ಆಪ್ಷನ್ ಇದೆ, ಸೊ ಇದು ಕರೆಕ್ಟ್ ರೈಟ್ ಆಗಿರ್ತಕ್ಕಂಥ ಆನ್ಸರು. ಇಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿರ್ತಾವೆ. ಬಟ್ ನೀವು ಇಲ್ಲಿ ಕೂಡ ಕನ್ಫ್ಯೂಷನ್ ಆಗ್ತೀರಿ. ಸೊ ಸಾರಿಗೆ ಅಂದ ತಕ್ಷಣ ಇದು ಸಾರಿಗೆ ಅಂದ ತಕ್ಷಣ ಏನ್ ಮಾಡ್ತೀರಪ್ಪ ಅಂತಂದ್ರೆ ಇದು ಸಾರಿಗೆ, ಇಲ್ಲಿ ಬಸ್ ಅಡ್ಡಾಡ್ತತಿ, ವಿಮಾನ ಮ್ಯಾಗ ಅಡ್ಡಾಡ್ತತಿ, ಅದನ್ನ ಸಪರೇಟ್ ಬರೀ ಅಂತ ಹೇಳಿಕೆಯಿಂದ ಈ ತರದ ಆನ್ಸರ್ ಗಳನ್ನ ಹಾಕಿ ಬರ್ತೀರಿ, ಇದು ರಾಂಗ್ ಆಗಿರ್ತದ. ನೆಕ್ಸ್ಟ್ ಈ ಅಂಕಿ ನೀವು 3ಕ್ಕೂ ಕೂಡ ಕನ್ಫ್ಯೂಷನ್ ಆಗ್ತೀರಿ. ಇಲ್ಲಿ ನೀವು 2ಕ್ಕೂ ಕೂಡ ಕನ್ಫ್ಯೂಷನ್ ಬೇಕಂತ ಕೊಟ್ಟಿದ್ದಾರೆ ಅವರು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕ್ವಶನ್ ಅನ್ನ ನೋಡಿದ್ರೆ ಇದನ್ನೇ ಹಾಕಿದಾರ. ಸೊ ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಸೊ ನೀವು ಎಷ್ಟು ಜಾಸ್ತಿ ಈ ತರದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ, ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, 9ನೇ ಕ್ವಶನ್ ಬಂದ್ಬಿಟ್ಟು 9ನೇ ಕ್ವಶನ್ ಅನ್ನ ಏನ್ ಕೇಳಿದಾರೆ ಅಂದ್ರೆ ನಂಬರ್ ಸಿಸ್ಟಮ್ ಮೇಲೆ ಕೇಳಿದಾರ. ಈ ಕೆಳಗಿನ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆ, ಈ ಕೆಳಗಿನ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆ ಕೇಳಿದಾರ. ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದಾರ. ಎಷ್ಟಪ್ಪ ಅಂದ್ರೆ 4, 6, 10, 18, 34. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅನ್ನ ಕೊಟ್ಟಿದಾರ. ಫಸ್ಟ್ ಗೆ ನಾವು ಡಿಫ್ರೆನ್ಸ್ ಚೆಕ್ ಮಾಡೋಣ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡ್ಕೊಡ್ರಿ. ಇದಕ್ಕೆ 4 ಇದೆ, 4 ಹಿಡಿದು 6 ಇದೆ, 2 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 6 10 4 ಡಿಫ್ರೆನ್ಸ್ ಇದೆ. 10 18 8 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 18 34 16 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಏನ್ ಬರ್ತಂತ ಹೇಳ್ಕೇಸಂದ ನಮ್ಗೆ ನೆಕ್ಸ್ಟ್ ಸಿಗ್ತದೆ. ಇಲ್ಲಿ ನೋಡ್ಕೊಡ್ರಿ, 2 4 ಅಂದ್ರೆ ಇಂಟು ಆಗಿದೆ. 2 1 2 2 4, 4 2 8, 8 2 16, 16 2 32. ಎಷ್ಟು? 16 2 32. 32ಕ್ಕ ಪ್ಲಸ್ ನಾವು 34 ಅನ್ನ
ಆ್ಯಡ್ ಮಾಡ್ಕೊಂಡಾಗ ಪ್ಲಸ್ ಮಾಡ್ಕೊಂಡಾಗ ನೋಡ್ಕೊಡ್ರಿ ಎಷ್ಟು ಬರ್ತಪ್ಪ ಅಂತಂದ್ರೆ ಸೊ 6 3 + 3 6 ಟೋಟಲಿ ಬಂದ್ಬಿಟ್ಟು ನಮಗೆ ಬರ್ತಿರ್ತಕ್ಕಂಥ 66 ಆನ್ಸರ್ ಬಂದಿದೆ. ಸೊ ಆಪ್ಷನ್ದಲ್ಲಿ ಇದೆಯೋ ಇಲ್ಲ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ನೇದು ಆಪ್ಷನ್ 68, 67, 66. ಓಕೆ, ರೈಟ್ ಆಗಿರ್ತಕ್ಕಂಥ ಆನ್ಸರು ಬಿ 3 ಮೂರನೇ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ನಂಬರ್ ಸಿಸ್ಟಮ್ ಮೇಲೆ ಇದೇ ತರನಾಗಿ ಇನ್ನೂ ಕೂಡ ಟಫೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಕೇಳ್ತಾರ. ಸೊ ನಾಳೆ ಕ್ಲಾಸಸ್ ನಲ್ಲಿ ನಾವಿನ್ನ ನೆಕ್ಸ್ಟ್ ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ತರೋಣ. ಓಕೆ ಸ್ನೇಹಿತರೆ, ಲಾಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 10ನೇ ಕ್ವಶನ್. ಇವತ್ತಿನ ಮಟ್ಟಿಗೆ 10 ಕ್ವಶನ್ಸ್ ಅನ್ನ ಬಿಡಿಸೋಣ. ನಾಳೆ ಅಂತ ನಿಮ್ಗೆ 15, 20 ಇದೇ ತರನಾಗಿ ಜಾಸ್ತಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ಗೆ ನಾವು ಎಷ್ಟೇ ಕ್ವಶನ್ಸ್ ಅನ್ನ ಬಿಡಲಿ, 5 ಕ್ವಶನ್ಸ್ ಅನ್ನ ಬಿಡಿಸ್ಲಿ, 10 ಕ್ವಶನ್ಸ್ ಅನ್ನ ಬಿಡಿಸ್ಲಿ, ಪರ್ಫೆಕ್ಟ್ ಆಗೋಣ. ಮೊದಲು ಪರ್ಫೆಕ್ಟ್ ಆದ್ಯಪ್ಪ ಅಂದ್ರೆ ಎಷ್ಟಾದ್ರೂ ಕ್ವಶನ್ಸ್ ಬಿಡಿಸೋದು ಇಂಪಾರ್ಟೆಂಟ್ ಅಲ್ಲ. ನಾವು ಯಾವುದೇ ಒಂದು ಕ್ವಶನ್ಸ್ ಅನ್ನ ಬಿಡಿಸ್ತಾ ಇದೀವಿ, ಅದ್ರ ಬಗ್ಗೆ ಆನ್ಸರ್ಸ್ ಅನ್ನ ಕಂಡು ಹಿಡಿತಾ ಇದೀವಿ ಅಂದ್ರೆ ಅದನ್ನ ಪರ್ಫೆಕ್ಟ್ ಆಗ್ಬೇಕು. ಇದ್ರ ಮೇಲೆ ಯಾವುದೇ ಒಂದು ಕ್ವಶನ್ ಪೇಪರ್ ಅಲ್ಲಿ ಬೇಕಾದ ಯಾವುದೋ ಒಂದು CGL ಆಗಿರಲಿ, CHSL ಆಗಿರಲಿ, RRB ಆಗಿರಲಿ, ಯಾವುದೇ SSC GD ಆಗಿರಲಿ, ಯಾವುದ್ರಲ್ಲಿ ಆದ್ರೂ ಈ ತರಹದ ಒಂದು ಕ್ವಶನ್ಸ್ ಅನ್ನ ಬಂತಂದ್ರೆ ಬೇಕಾದಂತ ಚೇಂಜಸ್ ಮಾಡ್ಲಿ, ಅದ್ರ ಏನಾದ್ರೂ ಡಿಫರೆನ್ಸ್ ಮಾಡ್ಲಿ, ಡೈರೆಕ್ಟ್ ಆಗಿರ್ತಕ್ಕಂಥ. ಸೊ ಇದೇ ಕ್ವಶನ್ಸ್ ಇದೇ ತರನಾಗಿ ಕ್ವಶನ್ಸ್ ಇರ್ತೈತಿ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರಿಯಪ್ಪ ಅಂತಾರೆ ಆರಾಮ್ಸೆಯಾಗಿ ನೀವು ಈ ಕ್ವಶನ್ಸ್ ಅನ್ನ ಬಿಡಿಸಬಹುದು. ಓಕೆ, ಈ ಕ್ವಶನ್ಸ್ ಏನ್ ಕೇಳಿದಾರೆ ಅಂದ್ರೆ ಇವುಗಳಲ್ಲಿ ಭಿನ್ನವಾಗಿರುವುದು ಆರಿಸಿ ಅಂತ ಹೇಳಿ ಕೊಟ್ಟಿದಾರ. ಭಿನ್ನವಾಗಿರೋದಂದ್ರೆ ಸೊ 3 ಸೇಮ್ ಆಗಿರ್ತಾವ. ಅಂದ್ರೆ 3 ಇದರಲ್ಲಿ ಇದನ್ನ ಕೊಟ್ಟಿದಾರಲ್ಲ ಅಲ್ಫಾಬೆಟ್ಸ್ಗಳ 3 ಗುಂಪುಗಳು ಸೇಮ್ ಆಗಿರ್ತಾವು. ಸೊ ಒಂದು ಗುಂಪು ಡಿಫ್ರೆನ್ಸ್ ಆಗಿರ್ತದ. ಆ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದನ್ನ ಸೊ ಕಂಡು ಹಿಡಿಯಿರಿ ಅಂತ ಕೇಳಿದಾರ. ನಿಮಗೇನಾದ್ರೂ ಸೊ ಇವ್ರ ಪ್ಲೇಸ್ ವ್ಯಾಲ್ಯೂ ಏನಾದ್ರೂ ಗೊತ್ತಿತ್ತಪ್ಪ ಅಂತಂದ್ರೆ, ಸೊ ಪ್ಲೇಸ್ ವ್ಯಾಲ್ಯೂ ಗೊತ್ತಿತ್ತಂದ್ರೆ ನೀವು ಆಟೋಮೆಟಿಕ್ ಆಗಿ ನೀವು ಇದನ್ನ ಕಂಡು ಹಿಡಿಬಹುದು. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ಕೂಡ ಹೇಳಿದೀನಿ ನಿಮ್ಗೆ, ಎಕ್ಸಾಮ್ ಸೆಂಟರ್ ಒಳಗಡೆ ಹೋದ ತಕ್ಷಣ ABCD ಅಂತ ಹೇಳಿ ಹಾಕಿ ನಂಬರ್ಗಳನ್ನ ಹಾಕಿ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ P ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ರಿ. ಇಲ್ಲಿ P ಇಂತ್ರ T ಗೆ +4 ಇದೆ. ನೆಕ್ಸ್ಟ್ T ಇಂತ್ರ V ಗೆ +2 ಇದೆ. ನೆಕ್ಸ್ಟ್ ಅದೇ ತರನಾಗಿ G ಇಂತ್ರ L ಇಂತ್ರ M ಗೆ ನೋಡ್ಕೊಳ್ರಿ. G ಇಂತ್ರ L ಗೆ +3 ಇದೆ, +5 ಇದೆ. ನೆಕ್ಸ್ಟ್ L ಇಂತ್ರ M ಗೆ +1 ಇದೆ. ನೆಕ್ಸ್ಟ್ ಅದೇ ತರನಾಗಿ C ಇಂತ್ರ G ಗೆ, G ಇಂತ್ರ I ಗೆ, C ಇಂತ್ರ G ಗೆ C ಇಂತ್ರ G ಗೆ 4 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ G ಇಂತ್ರ I ಗೆ 2 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಅದೇ ತರನಾಗಿ E ಇಂತ್ರ I ಗೆ, I ಇಂತ್ರ K ಗೆ, ಇದಕ್ಕೂ ಕೂಡ E ಇಂತ್ರ I +4 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ I ಇಂತ್ರ K +2 ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ಕೊಡ್ರಿ ಏನ್ ಕೇಳಿದಾರೆ ಅಂತಂದ್ರೆ ಭಿನ್ನವಾಗಿರುವುದು ಆರಿಸಿ ಅಂತ ಕೇಳಿದಾರ. ನಮ್ಗೆ ಇಲ್ಲಿ ನೋಡ್ಕೊಡ್ರಿ ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಆಗಿದೆ. ಡಿಫ್ರೆಂಟ್ ಆಗಿರೋದು ಯಾವುದು? 2 ಆಪ್ಷನ್ ನಂಬರ್ 2 ಆಗಿರ್ತದ. ಇಲ್ಲಿ +5 +1 ಆಗಿರ್ತದ. ಇಷ್ಟೇ ಸ್ನೇಹಿತರೆ, ಇದರಲ್ಲಿ ಈಸಿ ಆಗಿರ್ತಕ್ಕಂಥ ಈ ತರದ ಕ್ವಶನ್ಸ್ ಗಳನ್ನ ಕೇಳ್ತಾರ. ಬಟ್ ನೀವು ಕನ್ಫ್ಯೂಷನ್ ಆಗ್ತಾ ಇರ್ತೀರಿ. ಸೊ ಅಷ್ಟೇ, ನಿಮ್ಗೆ ಪ್ಲೇಸ್ ವ್ಯಾಲ್ಯೂ ಗೊತ್ತಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇದ್ರ ಬಗ್ಗೆ ಆನ್ಸರ್ ಅನ್ನ ಮಾಡ್ಬೋದು. ಇದೇ ತರನಾಗಿ ಕಂಟಿನ್ಯೂಸ್ ಆಗಿ ಯಾವ್ದು ಮ್ಯಾಥ್ಸ್ ಆಗಿರಲಿ, ರೀಸನಿಂಗ್ ಆಗಿರಲಿ, ಇಂಗ್ಲಿಷ್ ಆಗಿರಲಿ, GK GS ಆಗಿರಲಿ, ಯಾವುದೇ ಒಂದು ಇನ್ಮೇಲೆ ನಿಮ್ಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಅನ್ನ, ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ಇವಾಗಲೇ ಆಫ್ಲೈನ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮಗೆ ಆನ್ಲೈನ್ ಕ್ಲಾಸಸ್ ಗಳನ್ನ ಪ್ರತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ ಸರ, ನಾವ್ ಇನ್ಮೇಲೆ ಡೈಲಿ ನಮ್ಮ ಕ್ಲಾಸಸ್ ಗಳನ್ನ ನೋಡ್ತೀವಿ ಸರ. ಸೊ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್. ನಮಗೆ ಮನೆಯಲ್ಲಿ ಕೆಲಸ ಸರ್, ನಾವು ಮನೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ, ನಾವೇ ದುಡಿಬೇಕು, ನಾವೇ ಕಷ್ಟಪಟ್ಟು ಒಂದು ಹುದ್ದೆಯನ್ನ ಸೇರ್ಬೇಕು ಸರ್, ನಮ್ ಕೋಚಿಂಗ್ ಬರಕ್ ಆಗಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವಿಲ್ ಮೇಲೆ ಡೈಲಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡಿರ್ತೀವಿ. ಇಷ್ಟು ಕ್ಲಾಸ್ಗಳನ್ನ ಕೇಳ್ಬಿಟ್ಟು ನೀವು ಆರಾಮ್ಸೆಯಾಗಿ ಎಕ್ಸಾಮ್ ನಲ್ಲಿ 100ಕ್ಕಿಂತ ಹೆಚ್ಚು ಅಂಕಗಳನ್ನ ಕಳಿಸಬಹುದು. ನಾವು ಫಸ್ಟ್ ಯಾವುದೇ ಒಂದು ಕ್ಲಾಸ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಿಮಗೆ ಬೇಸಿಕ್ ಇಂತ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದಿವಪ್ಪ ಅಂದ್ರೆ ನಿಮಗೆ ಮುಂದೆ ಎಷ್ಟೇ ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ ತಂದಿವಪ್ಪ ಅಂದ್ರೆ ಆರಾಮ್ಸೆಯಾಗಿ ನೀವು ಈಸಿಯಾಗಿ ಬಿಡಿಸಬಹುದು ಸ್ನೇಹಿತರೆ. ನಾವು ಕೊಟ್ಟಿರ್ತಕ್ಕಂಥ ಕ್ಲಾಸು, ನಾವು ಹೇಳಿರ್ತಕ್ಕಂಥ ಕ್ಲಾಸು ನಿಮ್ಗೆ ಇಷ್ಟ ಆಗಿದ್ರೆ ಸೊ ಪ್ರತಿಯೊಂದು ಇನ್ಮೇಲೆ ಬರ್ತಿರ್ತಕ್ಕಂಥ ಕ್ಲಾಸಸ್ಗಳು ನಿಮ್ಗೆ ತಿಳ್ಕೊಳ್ಬೇಕು, ಕೇಳಬೇಕು, ಇನ್ಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. SSC GD ಪ್ರಿಪರೇಷನ್ ಆಗಿರಲಿ, ಇಂಡಿಯನ್ ಆರ್ಮಿ ಆಗಿರಲಿ, ನೇವಿ, ಏರ್ ಫೋರ್ಸ್, ಯಾವುದೇ ಒಂದು SSC MTS ಆಗಿರಲಿ, RRB D ಗ್ರೂಪ್ ಆಗಿರಲಿ, ಇವೆಲ್ಲ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ತಯಾರಿಗಳನ್ನ ನೀವು ನಡೆಸ್ತಾ ಇದ್ರಿ ಅಂದ್ರೆ ಸ್ನೇಹಿತರೆ, ಸೊ ಇವಾಗಲೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ಸೊ ಇವಾಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸ್ಕೊಡ್ರಿ. ಈ ಚಾನಲ್ದಲ್ಲಿ ಲೈವ್ ಕ್ಲಾಸಸ್ ಗಳನ್ನ ಮಾಡ್ತಾ ಇದಾರ ಸರ್, ಕ್ಲಾಸಸ್ ಗಳನ್ನ ನೋಡಿ ಅಂತ ಹೇಳಿ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ.
ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಕ್ಲಾಸಸ್ಗಳನ್ನ SSGD ಕ್ಲಾಸಸ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ರೀಸನಿಂಗ್ ಕ್ಲಾಸ್ ಯಾವ ತರ ಅನಿಸಿದೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ನೆಕ್ಸ್ಟ್ ನಾಳೆ ಅಂತ ನಿಮ್ಗೆ ಮತ್ತೆ ಬೇರೆ ಬೇರೆ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಇದೇ ತರನಾಗಿ ನೋಡ್ತಾ ಇರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಈ ಸರಿ 2025ರಲ್ಲಿ 25-26 ರಿಕ್ರೂಟ್ಮೆಂಟ್ SSCGD ಅಲ್ಲಿ ನೀವು ಪಕ್ಕಾ ಸೆಲೆಕ್ಷನ್ ಆಗಲೇಬೇಕು. ಜೈ ಹಿಂದ್, ಜೈ ಭಾರತ್.